ಹೋಗ್ಬಾರ್ದು, ಒಂದು ನಿಮಿಷ ನಿಂತ್ರೆ ಹಿಡ್ಕೊಳ್ಳೋ ಆಕಿನ. ಅಲ್ಲಲ್ಲಿ ಸುನೀತಾ, ಆಕಿ ಒಂದಿಟ್ಟು ಕಾಡಿಗೆ ಹಚ್ಕೊಂಬರ್ಬಾರ್ದ? ಹಾಂ ಯವ್ವ ಹಚ್ಚಿದ್ದೆ, ಅದು ನೀ ಹೆಂಗೆ ಅಳಿಸ್ಕೊಂಡಾಳ ನೋಡಿ, ಅಳಿಸ್ಕೊಂಬಿಡವಳನ್ನ ಬಸ್ನ್ಯಾಗ ಬರತ್ಲಿಗೆ ಅಷ್ಟು ತಿಕ್ಕಿ ಮುಕ್ಕ್ಯಾಡಿ ಅಷ್ಟಕ್ಕೊಂದ ಅದನ್ನ ಅಣಿಸ್ಕೊಂಡು ಕುಂತಾಳ. ಕೈಯಾಗ ಅವು ಇವನರ ಹಾಕ್ಬೇಕು, ಏನವು ಕೈ ಕಟ್ಟರ ಕರೆವು ಅವು ಇಲ್ಲ, ಏನಿಲ್ಲ. ಹೆಂಗವ ಈ ಹುಡುಗಿದಂತಿ ನಾನು, ಒಂದು ಹತ್ರ ನಿಂದ್ರು ಒಳ್ಳು ಕುಂದ್ರು ಒಳ್ಳು ಇಷ್ಟ ತೈತೈ ಅಂತಾಳ. ಯಪ್ಪ ಮಾಸ್ತರ ಒಂದಿಟ್ಟು ಕರಿಯಪ್ಪ, ಏನು ಮಾಡತ್ತಾರ ನೋಡು. ಹುರಿಯತ್ತೀರ ಕರಿತೀನಿ. ಮಲ್ಲು ಮಲ್ಲು, ಅಯ್ಯ ಬೀಗ್ರ ಬರ್ರಿ, ಒಳ ಬರ್ರಿ, ಕುಂದ್ರ ಬರ್ರಿ, ಬರ್ರಿ ಕರ್ ಒಳ ಬರ್ರಿ. ಲೇ ಈಕಿನ ನೋಡಿಲಿ ಯಾರು ಬಂದಾರ. ಕೈ ಮುರ್ಕೊಂಬಿಟ್ಟಾಳ್ರಿ ನನ್ನ ಹೆಂಡತಿ. ಮೊನ್ನೆ ಮ್ಯಾಗ ಅವು ಬ್ಯಾಡ ಅಂದ್ರೂ ಹತ್ತಿ ಕಾಸ ಹಂಚ್ ಸರಿ ಮಾಡೋಕ್ ಹೋಗಿ ಬಿದ್ದು ಕೈ ಮುರ್ಕೊಂಡು ಒಳಗದಳ್ರಿ. ಕರಿತೀನಿ ತಟ್ರಿ, ಕರ್ಕೊಂಡ್ಬರ್ತೀನಿ. ಕುಂದ್ರಿ ನೀವು ಕುಂದ್ರಿ. ಯವ್ವ ತಂಗಿ ಬೇಸರ ಮಾಡ್ಕೊಬೇಡವ, ನಮ್ಮ ಮನೆಗೆ ಯಾರು ಇಲ್ಲ. ಅಲ್ಲೇ ಒಂದು ಚಾಪಿ ಹಚ್ಕರವ. ನೀವು ಅಲ್ಲಿ ಹೆಣ್ಮಕ್ಳು ಕುಂದ್ರಿ, ಇಲ್ಲಿ ನಿಮ್ಮ ಅಪ್ಪರು ನಿಮ್ಮ ಮನೆಯವ್ರು ಕುಂದಿರ್ತಾರೆ. ಹ್ಞೂ ರೀ ಅಜ್ಜಾರ, ಆತ್ರಿ. ಲೇ ಸುಭದ್ರ, ಅಲ್ಲಿ ಅವ್ರು ಕುಂದ್ರಲ್ಲಿ ಅಕ್ಕರವ್ರು ಅಲ್ಲಿ ಅದಾವ ನೋಡಲ್ಲಿ ಆ ಕಡಿಗೆ ಕುರ್ಚೆ ಅವ್ನು ತೊಗೊಂಬೋಗು. ಆಕಿನೊಂಚೂರು ಹಿಡ್ಕೊಳ್ರಿ. ಸುಮ್ಮನೆ ನಿಂದಿರ್ಬೇಕು ಒಂದು ನಿಮಿಷ. ಬೈಲಿ ಪುಟಕ ಬೈಲಿನ, ನಿನ್ನ ಕರೆನೂ ಹೊಡೆದು ಬಿಡ್ತೀನಿ. ಬಂದಲ್ಲಿ ಹೋದಲ್ಲಿ ಹಿಂಗೆ ಅಪ್ಪದಪ್ಪನ ಮಾಡ್ದೆ ಅಂದ್ರೆ ಭೂತಾವ ನಿನಗೆ. ಹೋಗು ಅಲ್ಲಿ ಹೋಗು, ಅವನ ಹತ್ರ ಅಮ್ಮನ ಹತ್ರ ಕುಂದ್ರು ಶಾಣೆಗೆ ನೀನು ಹೋಗು. ಬಂದ್ಲ್ರಿ, ಮಕ್ಕೊಂಬಿಟ್ಟಿದ್ದಲ್ರಿ ಪಾಪ, ಅದಕ್ಕೆ ಮಕ್ಕದ ಮೇಕ ಕೈ ಎಳ್ಕೊಂಡ್ರ ಬರ್ತೀನಿ ಅಂತಂದು ಹೋದಲ್ರಿ ಬಚ್ಚಲಕ್ಕ. ಬಂದ್ಲ. ಆರಾಮದಿರಲ್ಲ? ಆರಾಮಾಗಿ ಬಂದ್ರಲ್ಲ? ಹ್ಞೂ ರೀ, ಬರ್ಲಾಡ್ರಿ ಅಕ್ಕಾರ. ಎಲ್ಲಿ ಹೋಗ್ಯಾರ್ರಿ ಮಲ್ಲಣ್ಣರ? ಇಲ್ಲೇ ಔಷಧಿ ತರಕಂತ ಹೋದನ್ರಿ, ಮತ್ತೆ ಇಲ್ಲೆಲ್ಲೂ ಸಿಗಲ್ಲಲ್ರಿ ಔಷಧಿ. ನೋವು ಅಂತಾಳ್ರಿ, ಕೈ ಭಾಳ ನೋಯ್ತೈತೋ ಅಂತಾಳ. ಅದಕ್ಕೆ ತಾಂಬರ್ತೀನಿ ಅಂತಂದು ತರಕ್ ಹೋಗ್ಯೇನ್ರಿ. ಬರ್ತಾನ ಅವನು ಈಗ ಬಳತಾಗಿದ್ರಿ ಹೋಗಿ. ನಮಗೆ ಗೊತ್ತಾಗಿಲ್ರಿ ನೀವು ಬರ್ತೀರಿ ಅನ್ನೋದು, ಹಂಗಾಗಿ ನಾನು ಮನ್ಯಾಗ ಅದೀನಿ. ಹಂಗ ಆಕಿ ಮತ್ತಾಕಿ ಒಬ್ರು ಬೇಕಲ್ರಿ, ಅದ್ರಾಗ ಬಲಗೈಯ ಮುರ್ಕೊಂಡ್ ಕೂತ್ ಬಿಟ್ಟಾಳ್ರಿ. ಹೌದ್ರಿ ಪಾಪ, ಅದು ಮೊದ್ಲ ಈಗ ವಯಸ್ಸಾದ ಕಾಲಕ್ಕೆ ಆ ಥರ ಮೂಳಿ ಪಾಳೆ ಮುರಿದು ಅಂದ್ರೆ ಲಘು ಕುಡಿಕೆನದು ಭಾಳ ವಜ್ಜೆ ಐತ್ರಿ, ಕಷ್ಟ ಆಗತ್ತ. ಹೌದು ಖರೇನ. ಇದ್ರಾಗ ಎಲ್ಲ ರೊಟ್ಟಿ ಪಲ್ಯ ಬುತ್ತಿ ತಂದೀವ್ರಿ, ಇದು ಒಳಗೆ ಇಡ್ತಾರ ನೋಡ್ರಿ. ಯಾಕೆ ದಣ್ಕೊಂಡ್ರಿ ಅಕ್ಕರ? ಸುಮ್ಮನೆ ದಣ್ಕೊಂಡ್ರಿ ನೋಡ್ರಿ ನೀವು. ಅದ್ರಾಗ ಏನೈತ್ರಿ, ಮಾತಾಡ್ಸಕ್ ಬರಕತ್ತೀವಿ, ಒಂದಿಟ್ಟು ಬುತ್ತಿ ಮಾಡ್ಕೊಂಡು ಬಂದ್ವಿ. ನಿಮ್ಮ ಅವ್ವಾರ ಆರಾಮದಾರ್ರಿ? ಆಮೇಲೆ ನಿಮ್ಮ ಇನ್ನೊಬ್ರು ಸಂಸಾರ ಬಂದಿಲ್ಲಲ್ರಿ? ಈಗ ಅವು ಆರಾಮದಲ್ರಿ, ಈಗ ಅವಂದೇನು ಚಿಂತಿಲ್ಲ. ಮತ್ತು ಅವನ್ನ ನೋಡ್ಕೊಳಕ್ಕೆ ಒಬ್ರು ಬೇಕಲ್ರಿ, ಮತ್ತು ಮನ್ಯಾಗ ಯಾರೋ ಒಬ್ರು ರಾಜ್ಗಾಲ್ ಬೇಕು. ಮತ್ತು ಕವಿತಾ, ನಮ್ಮ ಈರಣ್ಣ, ಬಸ್ಸು ಓಸ್ರು ಮನ್ಯಾಗ ಇರ್ತಾರ, ಮತ್ತೊಬ್ರು ದೊಡ್ಡವ್ರು ಬೇಕಲ್ರಿ. ಹಂಗಾಗಿ ಪದ್ಮ ಅಲ್ಲೇ ಉಳ್ಕೊಂಡಿಲ್ರಿ. ನಾವು ಆಟ ಬಂದ್ವಿ. ಮತ್ತು ಇವರಿಬ್ರು ಗಂಡ ಇಂತಿನ ಹೊಕ್ಕಿನ ಅಂದಿದ್ರಲ್ಲ, ಬಂದು ಹೇಳಿದ್ರಿ ಹಿಂಗೆ ಹೋಗುನ್ ಅಂತಂದು ಅಲ್ಲಿ ಬಂದ್ವಿ ನಾವು. ಇವರು ಬಸ್ ಸ್ಟ್ಯಾಂಡಾಗ ಇದ್ರಿ, ನಿಮ್ಮೂರು ಬಸ್ಸಿಗೆ ಕಾಯಕತ್ತಿದ್ರ. ಹಂಗೆ ಮತ್ತು ಓಸ್ರು ಜೊತೆಗೆ ಬಂದ್ವಿ ನೋಡ್ರಿ. ಆರಾಮದಾರಲ್ರಿ ಈಗ? ಕೈ ಪರವಾಗಿಲ್ಲಲ್ರಿ ಈಗ? ಆರಾಮದಾರ್ರಿ. ಕಟ್ ಹಾಕ್ಯಾರ. ಅದು ಇನ್ನ ಕುಡಿಕೆನ ಕೇಸ್ ಏನ 3 ತಿಂಗಳವರೆಗೂ ಬಿಚ್ಚಂಗಿಲ್ಲ ಅಂತ ನಂಗೆ. ಕಟ್ 3 ತಿಂಗಳು ಕಟ್ಕೊಂಡು ಆಡಿಡ್ಬೇಕಂತ. ಅದು ಹೇಳ್ರಿ ಈಗ. ಅಯ್ಯೋ ಪಾಪ, ಹಂಗಂದ್ರೆ ಭಾಳ ಕಷ್ಟ ಆಗತ್ರಿ. ಅಕ್ಕರ ಹೆಂಗದಿರಿ ಈಗ? ಆರಾಮೈತ್ರಿ ಕೈ? ಅಯ್ಯೋ ಏನ್ ಕೇಳ್ತೀರಿ ಅಕ್ಕರ, ಬಂದಿದ್ದು ಭಾಳ ಚಲೋ ಆತು. ನಾನು ನಿಮ್ಮನ್ನ ಹೇಳಿ ಕಳಿಸಿ ಮಾತಾಡ್ಬೇಕಂತ ಅಂತ ಅನ್ಕಂಡೆ. ನೀವ ಬಂದಿದ್ದ ಚಲೋ ಆತು. ಯಾರು ಅಂತೀರಿ ಹಿಂಗಾಗೈತಂತ? ನನಗೆ ಸಿಕ್ಕಿದ್ದೀನ್ರಿ ಮಲ್ಲು ಮೊನ್ನೆ. ಅದಕ್ಕೆ ನೀನು ಹೋಗಿ ನಮ್ಮ ಅತ್ತಿಯರಿಗೆ ಹೇಳ್ದೆ, ಮತ್ತು ಇವತ್ತೆಲ್ಲರೂ ಸೇರಿ ಬಂದಿವಿ ನೋಡ್ರಿ. ಹೌದನ್ರಿ, ಏನ್ ಮಾಡ್ತೀರಿ ನೋಡ್ರಿ. ಕೆಟ್ಟ ಹೇಳೆ ಇಸ್ಗಳಿಗೆ ನನಗೆ ಗೊತ್ತಾಗಿಲ್ರಿ. ಇವರು ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ರಿ, ಬ್ಯಾಡ ಹತ್ತು ಬೇಡ, ನಾ ಬಂದು ಹತ್ತೀನಂತಂದು. ನನ್ನ ಮಗನ ಒಂದಿತ್ರಿ, ನಾನು ಕೇಳಲಾರ್ದ ಒಂದಿಟ್ಟು ಒಪ್ಪು ಮಾಡ್ಕ್ಯಾಣಂತ ಹೋಗಿ ಮನಿನ. ಹಿಂಗಾತ್ ನೋಡ್ರಿ, ಏನ್ ಮಾಡ್ತೀರಿ, ಕೈ ಮುರ್ಕೊಂಡು ಕೂರಂಗಾತ. ಅಪರೂಪಕ್ಕೆ ಬೀಗರು ಮನೆಗೆ ಬಂದಾರ. ಮನೆ ಚಂದಾಗ ಏನಾರು ಒಂದಿಟ್ಟು ಮಾಡಿಕೊಡುನು, ಉಣಸುನು ತಿನ್ಸುನು, ಕುಡಿಯಕ್ಕೆ ನೀರು ತಂದು ಕೊಡುನು ಅನ್ನಕ್ಕೂ ದಾರಿಲ್ಲಾರ್ದಂಗೆ ಆಗೈತೆ ನೋಡ್ರಿ. ಏನು ಮಾಡ್ತೀರಿ ನಮ್ಮ ಮನೆ ಬರೋಣ? ಯಾರಿಗೆ ಹೇಳೋನ್ರಿ ಅಕ್ಕರ, ಯಾರಿಗೆ ಹೇಳೋನು? ಅಯ್ಯೋ ಹಂಗ್ಯಾಕೆ ಅನ್ಕೋತೀರಿ? ನಾವು ನಿಮ್ಮ ಮನೆ ಬೇರೆ ನಮ್ಮ ಮನೆ ಬೇರೆ ಅಂತ ಅನ್ಕೊಂಡ ಇಲ್ರಿ. ನೀವು ಅನ್ಕೊಳಕ ಹೋಗ್ಬೇಡ್ರಿ. ನಮ್ಮ ಸುನೀತಾ ಅದಳಲ್ರಿ, ನೀರು ತಂದು ಕೊಡ್ತಾಳೆ, ನೀವು ಆರಾಮ್ ಕುಂದ್ರಿ. ಅದ್ಗಿನೂ ನಾವ ಕಟ್ಕೊಂಡ್ ಬಂದೀವಿ, ನಿಮ್ಗೆ ಯಾಕೆ ತ್ರಾಸ ಅಂತನ. ನಾವು ಅಲ್ಲರಿ ಕುಂದ್ರಾಕ ನನಗೆ ಒಟ್ಟು ಮನಸ್ಸ ಇಲ್ಲ. ಕುಂತ್ರ ಎದ್ ನಿಂದ್ರಕ್ ಆಗುದಿಲ್ಲ, ಎದ್ ನಿಂತ್ರ ವಾಪಸ್ ಕುಂದ್ರಕ್ ಆಗುದಿಲ್ಲ. ಈಟ ನಿಂದಿರ್ತೀನಿ. ಯವ್ವ ಸುಂಟ ಬೇಸರ ಮಾಡ್ಕೋಬೇಡ ತಂಗಿ, ಅದನ್ನ ಹೋಗಿ ಒಂದಿಟ್ಟು ಒಳಗಿಟ್ಟು ಬಂದ್ಬಿಡ, ಪುಣ್ಯ ಬರ್ತೈತಿ ನಿನಗ. ಹಂಗ ಅವು ಅಲ್ಲೇ ಅದಾವು ಬಾಂಡೆವು. ಒಂದು ಯಾವಾರ ಬೋಣದಂತ ತಗೊಂಡು ಪಲ್ಯ ಗಿಲ್ಲೆ ಸಾರು ಗೀರಿ ಏನು ತಂದಿರಿ ಅದನ್ನೊಂದಿಟ್ಟು ಹಾಕ್ತೇವ, ಪುಣ್ಯ ಬರ್ತೈತಿ. ಅಲ್ಲಿವ ತಗೊಂಡು ಹಾಕು. ಆಮೇಲೆ ಎಲ್ಲಾರ್ಗು ನೀರು ತಂದು ಕೊಡು.
ಹಂಗ ಮೊನ್ನೆ ಹೋಗು ಮುಂದಾಗ ಅಂದ್ರ ನನ್ನ ಮಗ ಊರಿಗೆ ಹೋಗ್ತೀನಿ ಅನ್ನ ಹಂಗ ಅಡ್ಡಾಡಿಕೊಂಬರಕ ಆ ಸಂಕ್ಟಗರ್ದು ನಾನು ಒಂದಿಟ್ಟು ಚುಮ್ಮಾರಿ ಅವಲಕ್ಕಿ ಕರ್ದಂಟು ರವಾ ಉಂಡಿ ಕರ್ಚಿಕಾಯಿ ಮಾಡೀನಿ. ಹಿಂದ ಅಲ್ಲೇ ಅಡ್ಗೆ ಮನ್ಯಾಗ ಇದು ಐತಿ ನೋಡ್ಯವ, ಗುಣೆ ಐತಿ, ಆ ಗುಣೆ ಮ್ಯಾಗ ಒಂದಿಟ್ಟು ಇಟ್ಟೀನಿ. ಅಲ್ಲೇ ಸಿಲ್ವರ್ ಡಬ್ಬ್ಯಾಗ 3 ಅದಾವು, ಒಂದಿಟ್ಟು ಹಾಕೆ ಮಂದಿ ಎಲ್ಲರಿಗೂ ಕೂಡ ನನ್ನ ಮಗಳ ಪುಣ್ಯ ಬರ್ತೈತಿ ನಿನಗ. ಆದ್ ಬಿಡ್ರಿ ಮರ, ನೀವೇನ್ ತಲೆ ಕೆಸ್ಕೊಬೇಡ್ರಿ, ನಾ ಎಲ್ಲ ತಗೊಂಡ್ ಬರ್ತೀನಿ. ಅವೆಲ್ಲ ತಿನ್ನಬೇಕಂತನೂ ಏನಿಲ್ಲ, ನೀರು ಕೊಟ್ರೆ ಸಾಕು. ನೀ ಆ ಹೆಣ್ಮಗಳು ಅಲ್ಲಿಂದ ಬಂದಿರಿ ಹಾಗ ಕಳ್ಸಕ್ಕಾಗತ್ತಾ? ಬೇಡವಾ, ಅಲ್ಲದಾವು, ನೀ ಹಾಕ್ಯಂಬ. ನಿಂಗೆ ತ್ರಾಸ ಆದ್ರೆ ಹೇಳು, ನಾ ಹಾಕ್ಯಂಬರತ್ನಿ. ಆಕಿ ತ್ರಾಸ ಆಗತ್ತಂತಲ್ರಿ ಅಮ್ಮಾರ, ಹಂಗ ಹೇಳಿಲ್ರಿ. ನೀವು ಯಾಕೆ ಸುಮ್ಮನೆ ಇರ್ಲಿ, ನಿಮ್ಗ ಈ ಕೈನು ಸರಿ ಇಲ್ಲಲ್ಲ, ಮತ್ತ ನಿಮಗ್ ಮಾಡಕ್ ಬರ್ತೈತಿ, ನಿಮ್ಗ ತಿನ್ನಕ್ ಬರ್ತಾವು, ಮಾಡಕ್ ಈ ಕೈ ಒಂದ್ ಸರಿ ಇಲ್ಲಲ್ಲ ಅಂತ ಅದಕ್ಕೆ ಅನ್ನಕತ್ತಾಳ್ರಿ. ಹೌದ್ರಿ ಅಮ್ಮಾರ, ಹಂಗೆ ಹೇಳಿದೇನ್ರಿ. ಇದ್ರ ಮತ್ತ ಅವರಿಗೆ ಮತ್ತ ಸರ್ಗೆ ಬರುತ್ತಲ್ರಿ, ಅದಕ್ಕೆ ಇರ್ಲವ ಇರ್ಲಿ, ಏನೋ ಒಂದು ಮಾಡೋಣಂತ ನೋಡವ. ಇಂಥ ಹೊತ್ನಾಗ ಅಂತಾರ ಹೆಣ್ಮಕ್ಳು ಇರ್ಬೇಕಂತ, ಇಂಥ ಹೊತ್ನಾಗ ಅರ್ಥ ಆಗತ್ತವ. ಕರೆನ ನಾ ಒಂದು ಬಾಳಿ ಗಿಡದಾಗ ಗೊಣಿ ಬಿಟ್ಟಂಗ ನನ್ನ ಮಗನ ಹಡ್ದು ಕುಂತ್ನೇವ, ಎಣ್ಣಿಲ್ಲ ಬಣ್ಣಿಲ್ಲ, ಹೇಗೈತೆ ನೋಡಿ ನಮ್ಮ ಜೀವನ. ಏನು ಮಾಡ್ಬೇಕು? ಹಾಕೊಂಬೋಗವ. ಅದನ್ನ ನಾವು ಮಾತಾಡ್ಬೇಕಂತನ ಹೇಳಿ ಕಳ್ಸನ ಅನ್ಕೊಂಡೆ. ಈಗ ಡಾಕ್ಟರು ಅದನ್ನ ಅಂತನ್ರಿ, ಏನಂತಾನ ಅಂದ್ರ ಕೂಡೋದು ಎಲಬು ಲಘು ಕೂಡುದಿಲ್ಲ, ಒಂದಿಟ್ಟು ತಗೋತೈತಿ, ಭಾಳ ಆಗತ್ತ ಬ್ಯಾಳೆ. ಮತ್ತ ಹಂಗ ಹಿಂಗ ಮಾಡಿ ಮತ್ತ ಕೆಲಸ ಮಾಡಿ ಇನ್ನೊಂಚೂರು ಜಾಸ್ತಿ ಮಾಡ್ಕೋಬ್ಯಾಡ್ರಿ, ಒಂದಿಟ್ಟು ಮನ್ಯಾಗ ಕೈನ ವಿಶ್ರಾಂತಿ ಕೊಡ್ರಿ ಬಲಗೈ ಎಲ್ಲ ಅದ್ರಾಗ ಅಂತ ನಾ ಮಾತಂದ. ಅದಕ್ಕೆ ನಾನೇನಂತೀನಿ ಹೇಳ್ರಿ, ನಾನು ಬೇಕಾರ ನಮ್ಮ ಕವಿತನ ಕಳ್ಸಕ್ ಬರಲ್ಲಲ್ರಿ ಮದುವೆಗಿನ ಮುಕ್ಕಟ್ಟ. ಒಂದಿಷ್ಟು ದಿನದ ಮಟ್ಟಿಗೆ ನಮ್ಮ ಪದ್ಮಕ್ಕನ್ನ ಇಲ್ಲಿ ಬಂದಿರೋನನ್ರಿ. ಅಯ್ಯ ಎಂತ ಮಾತ್ರಿ ಅಕ್ಕರ, ಮಕ್ಕಳು ಮರಿ ಬಿಟ್ಟು ಇನ್ನೊಬ್ರ ಮನೆ ಬಂದು ಅದು ಬೀಗರು ಇನ್ನೂ ಬೀಗರಾಗಿಲ್ಲ, ನಾವು ಈಗ ಇರೋದಂದ್ರೆ ಕಷ್ಟ ಆಗತ್ರಿ. ಬ್ಯಾಡ ಹಂಗ ನಾನು ಹೇಳಕತ್ತಿಲ್ರಿ. ನಾನೇನು ಹೇಳ್ತೀನಂದ್ರ ಮದ್ವಿನ ಈಗ ಈ ತಿಂಗಳಿಲ್ರಿ, ಇನ್ನ 15 ದಿನ ಬಿಟ್ಟು ಐತಲ್ರಿ, ಮಾಡೂನು ಅಂತೀನಿ ನೋಡ್ರಿ. ನಾನು ಈಗ 15 ದಿನ ಅಂತ ಅದಕ್ಕೆ ಮಾಸ ಮದುವೆ ಇಲ್ಲ, 15 ದಿನ ಆದ್ಮ್ಯಾಗ್ರಿ ಒಂದು ಮುಹೂರ್ತ ನೋಡಿ ಮದುವೆ ಮಾಡಿಬಿಡುನನ್ರಿ ಕವಿತಾಗನು ಮತ್ತು ನಮ್ಮ ಮಲ್ಲುಗನ. ಮತ್ತು ನೋಡ್ರಿ, ತಪ್ಪು ತಿಳಿಬೇಡ್ರಿ, ಹಿಂಗಾಗೈತಂತಂದು ಅವಸರ ಮಾಡ್ತೀವಂತಂದು. ಇನ್ನೂ ದೇವರು ದೊಡ್ಡವದನ್ರಿ ಅಕ್ಕರ, ನೀವೇನ ಅನ್ರಿ. ಈಗ ಅಪ್ಪಿ ತಪ್ಪಿ ಮದುವೆ ನಿಶ್ಚಯನೂ ಆಲಾರ್ದ ನಾವು ಹುಡುಗಿ ನೋಡಲ್ಲ ಅಂದಿದ್ರ, ಈಗ ಹುಡುಗಿ ನೋಡಿ ನಾವು ಮದ್ವೆ ಮಾಡ್ಕೊಳೋದಂದ್ರೆ ಹೊತ್ತಕ್ಕಿತ್ತು. ದೇವ್ರು ದೊಡ್ಡವದನ್ರಿ, ಮದುವೆ ನಿಶ್ಚಯ ಆದಾಗ ಹಿಂಗಾಗೈತಿ. ಸವರ್ಸೋದು ಗಿವ್ಸೋದು ಹೌದು, ನಮ್ಮ ಕಡೆಗೆ ಮದುವೆ ನಾ ಇಲ್ಲ ಅನ್ನೋದಿಲ್ಲ. ನಾವು ಹೆಂಗ ಒಂದಿಟ್ಟು ನೀವು ಅದೀರ ಆಸಕ್ಕಿರಿ, ಆಳಚ್ಚಿ ಧೂಳ ಹೊಡೆಯೋದು, ಇದಕ್ಕೊಂದಿಟ್ಟು ಮನೆ ಸ್ವಚ್ಛ ಮಾಡೋಕೆ ಆಳಚ್ಚಿ ಮಾಡ್ಕೊತೀನಿ. ರೊಟ್ಟಿ ಗಿಟ್ಟಿ ಎಲ್ಲ ಅದು ಹೆಂಗ ಭಗವಂತನ ಆಟ ಏನೈತೆ ಮಾಡೇ ಬಿಡುನು ಅಂತೀನಿ ರೀ. ಸೊಸಿ ಬಂದ್ಲಂದ್ರೆ ನನಗೂ ಒಂದು ರೊಟ್ಟೆರ ಹುಟ್ಟುತ್ತಾ ಅಂತ ಆಸೆ ಅಷ್ಟೇ ರೀ. ನಾನಂತೂ ನಿಮ್ಮನ್ನು ಮತ್ತೆ ಅದನ್ನ ಕೇಳ್ತೀನಿ ನೋಡ್ರಿ, ಕೈ ಮುಗಿದು. ಅಯ್ಯೋ ಅಕ್ಕರ, ಎಂತ ಮಾತ್ರಿ ನೀವು ಹಂಗೆಲ್ಲ ಕೇಳ್ಕೊಬೇಡ್ರಿ ಅಮ್ಮರ. ಯಾವತ್ತಿದ್ದು ನಿಮ್ಮನಿ ಸೊಸಿನ, ಇವತ್ತಾದ್ರೇನು, ಇನ್ನೊಂದು 15 ದಿನಕ್ಕಾದ್ರೇನು, ನಾಳೆ ಆದ್ರೇನ್ರಿ, ಆತ್ ಬಿಡ್ರಿ, ಹಂಗ ಮಾಡೋಣ. 15 ದಿನ ಬಿಟ್ಟ ಕವಿತಾದು ಮಲ್ಲೊಂದು ಮದುವೆ ನಿಶ್ಚಯ ಮಾಡನ್ರಿ. ಮುಹೂರ್ತ ನೀವ ಕೇಳ್ಸಿ ಹೇಳ್ತೀರ, ನಾವು ಕೇಳ್ಸುನ್ರಿ. ಮತ್ತು ನ್ಯಾಯವಾಗಿ ನೋಡಿದ್ರೆ ನಾವ ಎಲ್ಲ ಮಾಡಿ ಎಲ್ಲಾನು ಮಾಡ್ಬೇಕು. ಮತ್ತು ನನಗೆ ಹಿಂಗಾಗೈತಿ, ಅದಕ್ಕೆ ನೀವ ಒಂದು ಎಲ್ಲ ದೇಕ್ರಿಕಿ ಮಾಡ್ರೆ ಉಳ್ಕಿದ್ ನಮ್ಮ ಕಡೆ ಮದುವೆ ಏನಂತೀರಿ? ಮತ್ತು ನಾ ಕೇಳಿದ್ನಲ್ರಿ, ಮತ್ತು ನಂಗೆ 25,000 ವರದಕ್ಷಿಣೆ ಬೇಕು, 2 ತೊಲಿ ಬಂಗಾರ, ನನ್ನ ಮಗನ ಮೈ ಮ್ಯಾಗ 2 ತೊಲಿ ಬಂಗಾರ ಇರಬೇಕು. ನೀವು ಮಗಳಿಗೆ ನಿಮ್ಮ ಇಷ್ಟ, 25,000 ಅಂತೂ ನಂಗೆ ವರದಕ್ಷಿಣೆ ಬೇಕು ನೋಡ್ರಿ. ಆಗ್ಲಿ ನನ್ನ ಮಗಳು ಚಂದಾಗ ನಗ್ನಗ್ತಾ ಈ ಮನ್ಯಾಗ ಇರ್ತಾಳಂದ್ರ ಅದ್ರಾಗ ಏನ್ ತಪ್ಪೈತ್ರಿ, ಕೊಟ್ಟ ಮಾಡ್ತೀವ್ರಿ, ಅದ್ರಾಗೇನಿಲ್ಲ. ಮತ್ ನೀವು ಈಗ ನಿಂತ ಮಟ್ಟಕ್ಕಿನ ಮ್ಯಾಗ ಅನ್ನಕತ್ತೀರಿ 15 ದಿನ ಬ್ಯಾಡ್ರಿ, ಯಾಕಂದ್ರೆ ನಾನು 25,000 ಹೊಂದಿಸ್ಬೇಕಲ್ರಿ, ನಂಗೂ ವಜ್ಜಾಗತ್ತ. ಮೊನ್ನೆರ ಒಂದ್ 2 ಎತ್ತು ತಗೊಂಡಿನ್ರಿ, ನಿಮ್ಗೂ ಗೊತ್ತೈತಿ ಈಗಿನ ಕಾಲದಾಗ ಎತ್ತಿನ ರೇಟ್ ಎಷ್ಟೈತೆ ಅನ್ನೋದು. ಅದಕ್ಕೆ ಮುಂದಲ್ ತಿಂಗಳು ಇಟ್ಕೊಂಡನ್ರಿ, 15 ದಿನ ಬಿಟ್ಟು ಬೇಡ. 15 ದಿನ ನಾವು ಹೆಂಗ ಮತ್ತೆ ಒಂದಿಟ್ಟು ಸವರ್ಸ್ಕೊಂತೀವಿ ನಾವು. ಆತ್ರಿ, ಹಂಗೆ ಮಾಡೋಣ್ರಿ. ನೀವು ನಿಮಗೂ ಟೈಮ್ ಸಿಕ್ಕಾಗ್ತದ, ನಮಗೂ ಸಿಕ್ಕಂಗಾಗ್ತದ. ಆದ್ರೂ ಆದಷ್ಟು ಲಘುರಿ. ನಾನು ಒಂದಿಷ್ಟು ಹಂಗೆ ಆಜು ಮಜು ಮನೆಯಾರನ್ನ ಬಾಯಿ ತೆಗೆದು ಒಂದಿಟ್ಟು ಏನೋ ಮಾಡ್ತೀನಿ ನನ್ನ ಕೈಲಾದಷ್ಟು. ತಡ್ರಿ, ಒಲಿ ಮೇಲೆ ಏನೋ ಇಟ್ಟಂಗಾಗಿನಿ, 1 ಮಿನಿಟ ಬಂದು ತಡ್ರಿ, 1 ನಿಮಿಷ. ಲೇ ಸುನೀತಾ, ಹೋಗು, ಅವ್ರು ಹೇಳಿದ್ರಲ್ಲ ಒಂದು ಬೋಣೆಗದು ಎಲ್ಲ ತೆಗೆದಿಟ್ಟು ಬಾ, ಆಮೇಲೆ ಉಣ್ಣ ಹೊತ್ತಿಗೆ ನೋಡೋಣಂತ. ಅವ್ವ, ನಾನು ನಿಮ್ಗೆ ಹೇಳಿ ಕಳಿಸ್ಬೇಕು ಅಂದೆ, ಹಂಗಂದ್ರಲ್ಲ, ಎಲ್ಲಿ ನಾನು ನಿಮ್ಮ ಮಗಳು ನೋಡಿ ಬಂದಾಗ ನನಗೆ ಹಿಂಗಾತನ ಅಂತಾರ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಕರೆನ ಎಲ್ಲಿ ಆ ಥರ ನಮ್ಮಮ್ಮ ಅವಾಗ ಹಂಗೆ ಮಾಡ್ತಿದ್ಲಲ್ಲ, ಏನಾದ್ರೂ ನಿಮ್ಮಿಂದ
ನಾನು ಎಲ್ಲ ಅಮ್ಮ ಈ ಅಮ್ಮನು ಹಂಗ ಅಂತಾಳನ ಅಂತ ಮಾಡಿದ್ದೆ. ಆದ್ರ ಚಲೋ ಅದಾರ ಬೇ, ದೇವ್ರ ದಯದಿಂದ ನಿಮ್ಮ ಮಗಳ ಮನೆಗೆ ಬರ್ತಾಳ ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ರು. ಅಂದ್ರ ಪುಣ್ಯಾಕ ನಿಮ್ಮ ಮಗಳು ನಮ್ಮ ಮನೆ ಸೊಸೆಯಾಗಿ ಬರೋ ವೇಳೆ ಇದು ಚಲೋ ಆತು ಅಂತನ್ನ ಮಾತಂದ್ರು. ಖರೇನ ಒಳ್ಳೆಯರ್ದಾರ ಬೇ, ಈ ಥರ ಮಾತಾಡ್ತಾರ ಅದು ಸೊಸಿಗೆ ಅಂದ್ರ ಖರೇನ ಒಳ್ಳೆಯರ್ದಾರ ನೋಡ್ಬೇ. ಹ್ಞೂನವ, ಹುಡುಗ ಬೇಸದನ, ನೀ ನಂಬ್ತೀಯ ಬಿಡ್ತೀಯೋ, ಈಗ ಒಂಚೂರು ಗಟ್ವಾಣಿನೇ ಅದಾಳ, ಸರಸರ ಅಂತ ಮಾತಾಡ್ತಾಳ. ಮನಸ್ಸು ಚಲೋ ಐತಿ, ಏನ ಹುಡುಗನು ಅಷ್ಟ ಭಾಳ ಚಲೋ ಅದನ. ಅದಕ್ಕೆ ಅದ ಒಂದು ಕಾರಣಕ್ಕ ನೋಡ್ಲೇ ಸುನೀತಾ ಒಪ್ಕೊಂಡಿದ್ದು. ನೋಡ್ರಿ 25,000ನ ಬೇಕು, ಹೆಂಗ್ ಕಂಡೀಷನ್ ಮಾಡಿ ಗಿರಿ ಕೊರಿತಾಳ. 25,000ನ ಬೇಕಂತ ವರದಕ್ಷಿಣೆ. ಏನ್ ಮಾಡಕ್ಕಾಗಲ್ಲ, ಹುಡುಗ ಚಲೋ ಅದನ, ಮಾಡಿದ್ರ ಆತ ನಿಮ್ಮಪ್ಪನ ಒಪ್ಕೊಂಡನ. ಆದ್ರ ಇದ್ ಹಿಂದ ಬ್ಯಾರೇನೇ ಐತಿ, ನಿನ್ ಊರಿಗೋದ್ಮೇಲೆ ಹೇಳ್ತೀನಿ, ಸುಮ್ನಿರ ನೀರು.